ನಮಸ್ಕಾರ ವೀಕ್ಷಕರೇ, BHP ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. 2024 ಅಕ್ಟೋಬರ್ ತಿಂಗಳದ ಕುಂಭರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಅಕ್ಟೋಬರ್ ತಿಂಗಳದ್ದು ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ಅಘೋರಾಯ ನಮಃ. ವೀಕ್ಷಕರೇ, ಕುಂಭರಾಶಿ ಶನಿ, ಎರಡನೇ ಮನೆ ರಾಹು. ನೋಡಿ ಎಷ್ಟು ಅಕ್ಟೋಬರ್ ತಿಂಗಳಲ್ಲಿ ಎಷ್ಟು ಅದ್ಭುತವಾಗಿರಿದೆ ಜಾತಗಳ ಗೋಚಾರದ ಫಲಾಫಲಗಳಂದರೆ, ಕುಂಭರಾಶಿಯಲ್ಲಿ ಶನಿ, ಮೀನರಾಶಿಯಲ್ಲಿ ರಾಹು, ಕನ್ಯಾ ರಾಶಿಯಲ್ಲಿ ಕೇತು, ಕರ್ಕಾಟಕದಲ್ಲಿ ಕುಜ, ವೃಷಭದಲ್ಲಿ ಗುರು, ಹಾಗೆ ಅಷ್ಟಮ ನವಮದಲ್ಲಿ ಬುಧ ಶುಕ್ರರು, ಹಾಗೆ ತುಲಾರಾಶಿಯಲ್ಲಿ ರವಿ ಚಂದ್ರ, ಹೀಗೆ ಈ ಥರದ ಒಂದಷ್ಟು ಸಪ್ತಮ ಅಷ್ಟಮ ಭಾವಾಧಿಪತಿಗಳೆಲ್ಲ ಎಲ್ಲ ಒಂದು ಥರ ವಿಸ್ಮಯ ರೂಪದಲ್ಲಿ ಗ್ರಹಗಳು ಫಲಾಫಲಗಳನ್ನು ಕೊಡ್ತಾ ಇರ್ತವೆ. ನಿಮ್ಮ ಜೀವನವೇ ವಿಸ್ಮಯ ಅಂತ ತಿಳಿಸ್ಬೋದು. ಯಾಕೆ ಹೀಗಾಗ್ತಾ ಇದೆ? ಒಂದು ಕಡೆ ಸಾಡಸಾತ್ ಶನಿ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ. ಮತ್ತೊಂದು ಕಡೆ ಕೆಲವು ರಾಶಿಗಳಿಗೆ ಯೋಗದ ದಶಾನುಸಾರವಾಗಿ ಹುಟ್ಟಿದ ನಿಮ್ಮ ಗಳಿಗೆ, ಹುಟ್ಟಿದ ಯೋಗ, ಹುಟ್ಟಿದ ಲಗ್ನ, ಹುಟ್ಟಿದ ನಿಮ್ಮ ದಶಾಸಂಧಿಗಳಿಗೆ ಗಜಕೇಶರಿ ಯೋಗ, ನೀವು ಮುಟ್ಟಿದೆಲ್ಲ ಬಂಗಾರ, ಅಂದ್ಕೊಂಡಿದ್ದೆಲ್ಲ ಅದ್ಭುತ ಕೆಲಸ. ನೋಡಿ ಎಷ್ಟು ಹೇಗಿರುತ್ತೆ ಹೇಳ್ತಕ್ಕಂಥದ್ದು ರಾಶಿಯ ಫಲಾಫಲಗಳು. ಸರ್ಕಾರಿ ಉದ್ಯೋಗ ಸಂಬಂಧಪಟ್ಟಂತೆ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ದ್ವಿಗುಣ ಲಾಭವನ್ನು ಪಡೆದಿದ್ದೀರಿ ಹೇಳ್ತಕ್ಕಂಥದ್ದು. ಹೋಟೆಲ್ ಉದ್ಯಮದಲ್ಲಿಯೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ ವೀಕ್ಷಕರಿಗೆ. ತಂದೆ ತಾಯಂದಿರಿಗೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಮಕ್ಕಳ ಮದುವೆ ವಿಚಾರ, ಅವರ ಒಂದು ಸಂಸಾರದ ಬದುಕಿನಲ್ಲಿ ತುಂಬ ತಲೆನೋವು ಉಂಟಾಗುತ್ತೆ. ಮಕ್ಕಳು ಹೇಳಿದ ಮಾತನ್ನು ಕೇಳಲ್ಲ, ಮಕ್ಕಳು ಮದುವೆ ಮಾಡಬೇಕು ಆಗ್ತಾ ಇಲ್ಲ, ಎಲ್ಲೂ ಒಳ್ಳೆಯ ಸಂಬಂಧದ ವರ ವಧು ಆಯ್ಕೆ ಆಗ್ತಾ ಇಲ್ಲ. ಹಾಗೆ ಇನ್ನು ಭೂಮಿಗೆ ಸಂಬಂಧಪಟ್ಟ ವ್ಯವಹಾರ ಅಂದರೆ, ಯಾರೋ ನಿಮ್ಮ ಅಣ್ಣನೋ ತಮ್ಮನೋ ನಿಮಗೆ ಗೊತ್ತಿಲ್ಲದಂತೆ ಭೂಮಿಯನ್ನು ಮಾರಾಟ ಮಾಡಿಬಿಡ್ತಾರೆ, ನಿಮಗದು ವ್ಯವಹಾರ ಗೊತ್ತೇ ಇರಲ್ಲ. ಅವ್ರು ಯಾರೋ ಮೂರನೇ ವ್ಯಕ್ತಿ ತೊಗೊಂಡು ಅದನ್ನು ಕನ್ಸ್ಟ್ರಕ್ಷನ್ ಮಾಡಿ ಮನೆ ಕಟ್ಟಿರ್ತಾರೆ, ಲೇಔಟ್ ಮಾಡಿರ್ತಾರೆ, ನಿಮಗದ್ರ ಬಗ್ಗೆ ಏನೂ ಗೊತ್ತೇ ಇರಲ್ಲ, ಅಲ್ಲಿಂದ ಹಣವೂ ಬಂದಿರಲ್ಲ. ಇದೆಲ್ಲ ಒಂದಷ್ಟು ಸಮಸ್ಯೆಗಳು. ಇನ್ನು ಮಕ್ಕಳಿಗೆ ಒಳ್ಳೆಯ ನೌಕರಿ ಸಿಗ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು ಒಂದು ಚಿಂತೆ. ಈ ಥರದ ಒಂದಷ್ಟು ಎಲ್ಲ ವ್ಯಥೆಗಳು ಉಂಟಾಗ್ತವೆ. ಹಾಗೆ ಅಲ್ಯೂಮಿನಿಯಮ್ಮು, ಬೆಳ್ಳಿ, ಚಿನ್ನ ಈ ಥರದ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಲಾಭದಾಯಕವಾಗಿರುತ್ತೆ. ನಿಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇರುತ್ತೆ, ಇಂಪ್ಲಿಮೆಂಟ್ ಆಗ್ತಾ ಇರುತ್ತೆ. ಹಾಗೆ ಹೊಸದಾಗಿ ಅಂಗಡಿ ಮಾಡ್ತಕ್ಕಂಥದ್ದು, ಹೊಸದಾದ ಮಾಲ್ಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು, ಲೇಔಟ್ ಮಾಡ್ತಕ್ಕಂಥದ್ದು, ಈ ಥರದ ಒಂದಷ್ಟು ವ್ಯವಹಾರದಲ್ಲೆಲ್ಲ ರಿಯಲ್ ಎಸ್ಟೇಟ್ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನು ಕೂಡ ತಂದು ಕೊಡ್ತಾ ಇರುತ್ತೆ ವೀಕ್ಷಕರಿಗೆ. ಹಾಗೆ ಇನ್ನು ಯಂತ್ರೋಪಕರಣ ನೋಡಿ, ಕೃಷಿಕರಿಗೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಯಂತ್ರೋಪಕರಣಗಳ ವ್ಯವಹಾರ ಕ್ಷೇತ್ರ ಇರ್ಬೋದು, ಅದರಲ್ಲಿ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ. ಅಡಿಕೆ, ತೆಂಗು, ಯಾಲಕ್ಕಿ, ಮೆಣಸು, ಸಾಂಬಾರ್ ಪದಾರ್ಥಗಳನ್ನು ರಫ್ತು ಮಾಡ್ತಕ್ಕಂಥದ್ದು, ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ರಫ್ತು ಮಾಡ್ತಕ್ಕಂಥದ್ದು ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ದ್ವಿಗುಣ ಲಾಭವನ್ನು ಕೂಡ ತಂದು ಕೊಡ್ತಾ ಇರುತ್ತೆ ವೀಕ್ಷಕರಿಗೆ. ತುಂಬ ಚೆನ್ನಾಗಿ ಆದಾಯವೂ ಕೂಡ ಇದೆ ಹೇಳ್ತಕ್ಕಂಥದ್ದು. ಹಾಗೆ ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಪ್ರಮೋಷನ್ ಸಿಗತ್ತೆ. ಇದೇ ಅಕ್ಟೋಬರ್ ತಿಂಗಳ ಮೊದಲನೇ ವಾರ ಪ್ರಮೋಷನ್ ಕೂಡ ಸಿಗತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಹೆಚ್ಚು ಲಾಭವನ್ನು ಕೂಡ, ಹೆಚ್ಚು ವೇತನವೂ ಕೂಡ ನೀವು ನಿರೀಕ್ಷೆ ಮಾಡಬಹುದು ಅಕ್ಟೋಬರ್ ಮೊದಲನೇ ವಾರದಲ್ಲಿ. ಆದರೂ ಕೂಡ ನಿಮ್ಮ ಜಾತಿಗಳನ್ನು, ಯೋಗಗಳನ್ನು ಪರಿಶೀಲನೆ ಮಾಡ್ಕೋಬೇಕು. ಯೋಗ ಚೆನ್ನಾಗಿದ್ದರೆ ಇವೆಲ್ಲವೂ ಕೂಡ ಪ್ರಾಪ್ತಿ ಆಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು, ಪ್ರಾಪ್ತಿ ಆಗತ್ತೆ ಹೇಳ್ತಕ್ಕಂಥದ್ದು. ಭಾಗ್ಯ ಇರಬೇಕು, ಭಾಗ್ಯ ಯೋಗ ಇರಬೇಕು. ಒಳ್ಳೆಯ ಲಗ್ನಾಧಿಪತಿ ಒಳ್ಳೆಯ ದಶೆಯಲ್ಲಿ ಜನನಾಗಬೇಕು, ಒಳ್ಳೆಯ ಮುಹೂರ್ತದಲ್ಲಿ ಜನನಾಗಿರಬೇಕು, ಒಳ್ಳೆಯ ನಕ್ಷತ್ರದಲ್ಲಿ ಜನನಾಗಿರಬೇಕು, ಒಳ್ಳೆಯ ವಾರದಲ್ಲಿ ಜನನಾಗಿರಬೇಕು.
ಥರದ ಒಂದಷ್ಟು ಇವೆಲ್ಲವೂ ಕೂಡ ಇರತಕ್ಕಂಥದ್ದು. ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಂಡ್ರೆ ಏನು ದೋಷ ಇದೆ, ಏನು ಪ್ರಾಬ್ಲಮ್ ಇದೆ ಹೇಳ್ತಕ್ಕಂಥದ್ದು ಗೊತ್ತಾಗುತ್ತೆ. ಅದನ್ನು ಪರಿಹರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಮುಂದಿನ ದಿನದಲ್ಲಿ ಕೂಡ ಅಭ್ಯುದಯ, ಒಳ್ಳೆಯ ಫಲಗಳನ್ನು ಕೂಡ ನಿರೀಕ್ಷೆ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಮ್ಮ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಮೆಂಟ್ ಬಾಕ್ಸಲ್ಲಿ ಓಂ ಬೃಹಸ್ಪತಿಯೇ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಕಳಿಸಿ. ಶುಭವಾಗಲಿ, ಮಂಗಲವಾಗಲಿ.